ಎಲ್ರಿಗೂ ನಮಸ್ಕಾರ. ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಹೀಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಎಷ್ಟೊಂದು ಜನ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ರೀ ಎಲ್ಲರೂ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾನೇ ಇಲ್ಲ ಯಾರು. ಪ್ಲೀಸ್ ರೀ ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನೀವು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ಜೋಶ್ ಬರುತ್ತೆ, ಇನ್ನೂ ವಿಡಿಯೋ ಹಾಕಬೇಕು ಅಂತ ಅನಿಸುತ್ತೆ. ನೀವು ಸಬ್ಸ್ಕ್ರೈಬ್ ಆಗೋದಿಲ್ಲ ಅಂತಂದರೆ ಪ್ಲೀಸ್ ರೀ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ಲೀಸ್ ರೀ ನಮ್ಮ ಚಾನಲ್ನಲ್ಲಿರೋ ವಿಡಿಯೋನ ನೀವೆಲ್ಲರೂ ನೋಡ್ತಾ ಇರೋದಕ್ಕೆ ಮತ್ತು ಕಮೆಂಟ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಮತ್ತು ಲೈಕ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ನೇತ್ರ ಒಂದು ಎಷ್ಟೊತ್ತಾಯ್ತು ಇನ್ನೂ ಬರ್ತಾನೆ ಇಲ್ಲ. ಡ್ಯಾಡಿ ಬೇರೆ ಇವತ್ತು ಮಧ್ಯಾಹ್ನ ಫ್ರೆಂಡ್ಸ್ ಬೇಗ ಬರ್ತಾರೆ, ಊಟಕ್ಕೆಲ್ಲ ರೆಡಿ ಮಾಡು ಅಂತ ಹೇಳಿದ್ದಾರೆ. ಇವಳು ಬಂದರೆ ಬೇಗ ಇವಳಿಂದ ಏನಾದರೂ ಹೆಲ್ಪ್ ತೊಗೊಂಡ್ರಾಯ್ತು. ಅದೇನೂ ಗೊತ್ತಿಲ್ಲಪ್ಪ, ನೇತ್ರ ಇದ್ಬಿಟ್ರೆ ಏನೋ ಒಂಥರ ಧೈರ್ಯ ಬಂದಂಗೆ ಆಗುತ್ತೆ ನನಗೆ. ನೋಡಿದರೆ ಇವಳು ನೋಡಿದರೆ ಇನ್ನೂ ಬರ್ತಾನೆ ಇಲ್ಲ. ಕಾಲ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ. ಪಾಪ ಬಸ್ಸಲ್ಲಿದ್ದಾಳೆ ಏನೋ. ಬಸ್ಸಲ್ಲಿದ್ದರೆ ಫೋನ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಅವಳಿಗೆ. ಎಷ್ಟೊತ್ತಾಯ್ತು ನಾನು ವೇಟ್ ಮಾಡ್ತಾ ಇದ್ದು, ಇನ್ನೂ ಬರ್ತಾನೆ ಇಲ್ಲ. ಬೇಗ ಬಾ ಅಮ್ಮ ನೇತ್ರ. ಅಕ್ಕ ಹೇಳಿ ಸಾಗರ್. ಏನಕ್ಕ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಕ್ಕೆ ಕುಂತಿಯಲ್ಲ, ಮತ್ತೇನೋ ಒಬ್ಬ ಏನೇನೋ ಮಾತಾಡ್ಕೋತಾ ಇದೆಯಾ? ಯಾಕಕ್ಕ ಏನಾಯ್ತು? ಯಾರಿಗೋ ಕಾಯ್ತಾ ಇದೆಯಾ? ಭಾವ ಏನಾದರೂ ಬರ್ತೀನಂದ್ರ ಇವತ್ತು? ಅಯ್ಯೋ ನಿಮ್ಮ ಭಾವ ಇವತ್ತು ಬರೋಲ್ಲ, ನೆಕ್ಸ್ಟ್ ಮಂತ್ ಬರ್ತೀನಂತ ಅಂದಿದ್ದಾರೆ. ನಿಮ್ಮ ಭಾವಾಗೆಲ್ಲ ಕಾಯ್ತಾ ಇರೋದು. ನೇತ್ರ ಇನ್ನೂ ಬರ್ತಾನೆ ಇಲ್ಲ ನೋಡು. ಎಷ್ಟೊತ್ತಾಯ್ತು ನಾ ಕಾಯ್ತಾ ಇರುತ್ತೆ. ನೇತ್ರಾಗ ಯಾಕಕ್ಕ ನೀನ್ಯಾಕ ಅಕ್ಕಿ ಕಾಯಕ್ಕೆ ಕುಂತಿದ್ದಿ? ಚಿನ್ನಿಗೆ ಟ್ಯೂಷನ್ ಹೇಳಕ್ಕ. ಚಿನ್ನಿ ಇನ್ನೂ ಬಂದೇ ಇಲ್ಲಲ್ಲ ಸ್ಕೂಲಿಂದ. ಅಯ್ಯೋ ಚಿನ್ನಿದು ಟ್ಯೂಷನ್ ಅಂತಲ್ಲ, ಇವತ್ತು ಡ್ಯಾಡಿ ಫ್ರೆಂಡ್ಸ್ ಬರ್ತೀನಿ ಅಂತ ಅಂದಾರಲ್ಲ. ಸೊ ಕಿಚನಲ್ಲಿ ನಾನು ಒಬ್ಬಳೇ ಆಗ್ತೀನಿ. ನೇತ್ರ ಬಂದರೆ ಎಷ್ಟು ಹೆಲ್ಪ್ ಆಗುತ್ತೆ. ಅವಳಾದ್ರೆ ಬೇಗ ಅಡುಗೆ ಮಾಡಿಬಿಡ್ತಾಳೆ. ಇಬ್ಬರು ಸೇರಿ ಫಟಾಫಟ್ಟನಂಗೆ ಅಡುಗೆ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಬರ್ತಾನೆ ಇಲ್ಲ ಅವಳು. ಏನಕ್ಕ ನೇತ್ರ ಅಡುಗೆ ಮಾಡ್ತಾಳಾ? ಅದು ನಿನ್ಕಿಂತ ಚೆನ್ನಾಗಿ ಮಾಡ್ತಾಳ ನೇತ್ರ? ಜೋಕ್ ಮಾಡ್ತಾ ಇದೀಯಾ? ಇಲ್ಲ ಸಾಗರ್, ನೇತ್ರ ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಅದು ಅಲ್ಲದೆ ಮಮ್ಮಿಗೆ ಇಷ್ಟ ಗೊತ್ತಾ ನೇತ್ರ ಮಾಡೋ ಅಡುಗೆ. ಅವತ್ತು ನಮ್ಗೆ ಆರಾಮಿಲ್ಲದಾಗ ಅವಳೇ ಮಾಡಿಕೊಟ್ಟಿದ್ಲು ಟಿಫಿನ್. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ? ಅಕ್ಕ ಇವತ್ತು ಆಫೀಸಲ್ಲಿ ಹೆವಿ ಕೆಲಸ ಇದೆ ಅಕ್ಕ. ನೇತ್ರ ಅವರಿಗೆ ಕೆಲಸ ಹೇಳಬೇಕಿತ್ತು ನಾನು ಆಫೀಸಿಂದು. ನಿನ್ನೆನೇ ಹೇಳಿದ್ದೀನಿ ನಾ ಡ್ಯಾಡಿಗೆ, ನೇತ್ರಾಗೆ ನಾಳೆ ಆಫೀಸ್ ಕೆಲಸ ಏನು ಹೇಳಬೇಡಿ ಡ್ಯಾಡಿ, ನನಗೆ ಕಿಚನಲ್ಲಿ ಹೆಲ್ಪಿಗೆ ಬೇಕು, ನೇತ್ರನೇ ಸರಿ ಆಗುತ್ತಂತ ಹೇಳಿದ್ದೀನಿ ನಾನು. ನೀನು ಇವಾಗ ಹೊಸ ರಾಗ ಎಲ್ಲ ತೆಗಿಬೇಡಪ್ಪ ಪ್ಲೀಸ್, ಅರ್ಥ ಮಾಡ್ಕೋ ಸಾಗರ್. ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದು ಅಲ್ಲದೆ ಮನೆಯಲ್ಲಿ ಅತ್ತೆ ಇದ್ದಾಳೆ. ಒಂದು 10-15 ಜನಕ್ಕೆ ಅಡುಗೆ ಮಾಡಬೇಕು ಇವಾಗ. ನನ್ನ ಒಬ್ಬಳ ಕೈಯಲ್ಲಿ ಆಗಲ್ಲ ಸಾಗರ್, ಪ್ಲೀಸ್ ಅರ್ಥ ಮಾಡ್ಕೊರೋ. ಅಲ್ಲಕ್ಕ ಇದು ಯಾರದು ಸ್ಪಂದನದ ಹೆಲ್ಪ್ ತಗೋಬೇಕು? ಯಾರು? ಆಕೆ ಸ್ಪಂದನ ಮಾಡಿರೋದನ್ನು ತಿನ್ನೋದ್ರಾಗಷ್ಟೇ ನಂಬರ್ 1 ಅದಕ್ಕೆ. ಅದನ್ನು ಬಿಟ್ಟರೆ ಏನೇನೇನೇನೇನೇನೋ ಹೆಲ್ಪ್ ಮಾಡೋಂಗಿಲ್ಲ. ನಿನ್ನೆ ಬಂದು ಒಂದು ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೀನಿ, ತರಕಾರಿ ಹೆಚ್ಚಿಕೊಡ್ಬಾ ಅಂತ ಕರೆದ್ರೆ, ಅಯ್ಯೋ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅದು ಅಂತ ಹೇಳಿ ನೆಪ ಹೇಳಿ ಓಡೋದ್ಲು ಗೊತ್ತಾ. ಅವಳೇನು ಹೆಲ್ಪ್ ಮಾಡ್ತಾಳೆ? ಆಗೋದಿಲ್ಲ. ಅದಕ್ಕೆ ನೇತ್ರ ಆದರೆ ನನಗೆ ಫುಲ್ ಹೆಲ್ಪ್ ಮಾಡ್ತಾಳೆ. ನಿಂಗೆ ಗೊತ್ತಾ, ನೇತ್ರ ಎದ್ಬಿಟ್ರೆ ನನಗೆ ಟೆನ್ಷನೇ ಇರೋದಿಲ್ಲ ಗೊತ್ತಾ. ಎಷ್ಟು ಜನ ಬೇಕಾದರೂ ಬರಲಿ, ಆರಾಮಾಗಿ ಇಬ್ಬರು ನಿಂತ್ಕೊಂಡು ಅಡುಗೆ ಮಾಡಿಬಿಡ್ತೀವಿ. 5 ನಿಮಿಷದಲ್ಲಿ ಟಕ್ಕ ನಂಗೆ ಅಡುಗೆ ಮಾಡಿಬಿಡ್ತೀವಿ ಗೊತ್ತಾ. ಹೌದಾ ಅಕ್ಕ? ನೇತ್ರ ಅಂದ್ರೆ ಅಷ್ಟಿಷ್ಟನಾ ನಿನಗೆ? ಮತ್ತು ಅವಳಂತೂ ಅವಳ ಮನೆಗೆ ಬಂದಾಗ ನನಗಂತೂ ಟೆನ್ಷನೇ ಇಲ್ಲ, ಆರಾಮಾಗಿದ್ದೀನಿ. ನನಗೂ ಹೆಲ್ಪ್ ಮಾಡ್ತಾಳೆ. ಮಮ್ಮಿಗೆ ಏನಾದರೂ ಬೇಕಾದ್ರೆ ಮಮ್ಮಿಗೂ ಹೆಲ್ಪ್ ಮಾಡ್ತಾಳೆ. ಚಿನ್ನಿಗೆ ಟ್ಯೂಷನ್ ಹೇಳ್ಕೊಡ್ತಾಳೆ. ಮತ್ತು ನಿನ್ನ ಆಫೀಸಲ್ಲೂ ಹೆಲ್ಪ್ ಮಾಡ್ತಾಳೆ. ಅಬ್ಬಾ ಎಲ್ಲ ಕೆಲಸ ಮಾಡ್ತಾಳೆ ನೋಡಿ ನೇತ್ರ ಮಾತ್ರ. ನೇತ್ರನ ಯಾರು ಮದುವೆ ಆಗ್ತಾರೆ ನೋಡು, ಆ ಹುಡುಗ ಮಾತ್ರ ವೆರಿ ಲಕ್ಕಿ ಸಾಗರ್. ಫುಲ್ಲು ಪುಣ್ಯ ಮಾಡಿದಾನೆ ನೋಡೋನು. ಯಾಕಂದರೆ ನೇತ್ರಾಗಿ ಕೆಲಸ ಬರೋದಿಲ್ಲ ಅಂತ ಅನ್ನೋಂಗೆ ಇಲ್ಲ. ಅಡುಗೆ ಚೆನ್ನಾಗಿ ಮಾಡ್ತಾಳೆ, ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ, ಎಲ್ಲದರಲ್ಲೂ ನಂಬರ್ 1 ಅದಾಳೆ ನೋಡು. ಅದಕ್ಕೆ ಆಕಿನ ಮದುವೆ ಆಗೋ ಹುಡುಗ ಮಾತ್ರ ತುಂಬ ಲಕ್ಕಿ ನೋಡು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಅಬ್ಬಾ ನೇತ್ರ ಬಂದ್ಯಾ? ಅಬ್ಬಾ ಇವಾಗ ಜೀವ ಬಂದಂಗೆ ಆಯ್ತು ನೋಡಿ ನನಗೆ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ. ಇವಾಗ ತಾನೇ ನಾವಿಬ್ಬರು ನಿನ್ನ ಬಗ್ಗೆನೇ ಮಾತಾಡ್ಕೋತಾ ಇದ್ವಿ ಗೊತ್ತಾ. ಹೌದಾ ರೀ ಮೇಡಮ್, ಏನು ಮಾತಾಡ್ಕೋತಾ ಇದ್ರಿ? ಅದೊಂದು ನನಗೆ ಇದಕ್ಕೆ ಕಾಯ್ತಾ ಇದ್ರಿ? ಅಯ್ಯೋ ಇವತ್ತು ನಮ್ಮ ಮನೆಗೆ ಡ್ಯಾಡಿ ಫ್ರೆಂಡ್ಸ್ ಬರ್ತೀನಿ ಅಂತಂದಿದ್ದಾರೆ ಊಟಕ್ಕೆ. ನನಗೊಬ್ಬಳಿಗೆ ಅಂದರೆ ಅಡುಗೆ ಮಾಡೋದಕ್ಕೆ ಆಗೋದೇ ಇಲ್ಲ, ಹೆವಿ ಲೋಡ್ ಆಗಿಬಿಡುತ್ತೆ. ಅದು ಅಲ್ಲದೆ ಡ್ಯಾಡಿ ರೊಟ್ಟಿ ಮಾಡು ಅಂತಂದಿದ್ದಾರೆ. ನಿನಗೆ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ತಾನೆ? ಅವತ್ತು ರೊಟ್ಟಿ ಮಾಡೋದಕ್ಕೆ ಬರುತ್ತೆ ಅಂತಂದಿದ್ದಿ, ಅದಕ್ಕೆ ಇವತ್ತು ರೊಟ್ಟಿ ನೀನೇ ಮಾಡಿಬಿಡ್ತೀಯ? ಅಯ್ಯೋ ಅಷ್ಟೇನಾ ಮ್ಯಾಮ್? ಮಾಡ್ತೀನಿ ತಗೋರಿ ರೊಟ್ಟಿ. ಯಾಕೆ ಇವತ್ತು ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ನೀವು ಬೇಕಾದ್ರೆ ನಂಗೆ ಒಂದು ಸ್ವಲ್ಪ ತರಕಾರಿ ಇವನ್ನ ಹೆರ್ಚ್ಕೊಡ್ರಿ, ಇಲ್ಲಾಂದ್ರೆ ನಾನು ಒಬ್ಬಳೇ ಬೇಕಾದ್ರೆ ಮಾಡ್ಕೊಡ್ತೀನಿ. ನೋಡಿದೆ ಸಾಗರ್, ನೇತ್ರ ನೋಡು, ನಾ ಹೇಳೋದು ಒಂದು ಸಲ ಏನಾದರೂ ಹೇಳಿಬಿಟ್ಟೆ ಅಂದರೆ ಹ್ಞೂ ಮ್ಯಾಮ್ ನಾ ಮಾಡ್ಕೊಡ್ತೀನಿ ಅಂತಂತ. ಇದುವರೆಗೂ ನಾನು ಏನೇ ಕೆಲಸ ಹೇಳಿದ್ರು ಹ್ಞೂ ಮಾಡ್ಕೊಡ್ತೀನಿ ಅಂತಂತಾರೆ. ಒಂದಕ್ಕೂ ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ನಾ ಮಾಡೋದಿಲ್ಲ ಅಂತ ಹೇಳೋದೇ ಇಲ್ಲ ಗೊತ್ತಾ. ಈಗ ಗೊತ್ತಾಯ್ತಾ ನಾನು ನೇತ್ರ ಮದುವೆ ಆಗೋ ಹುಡುಗ ಯಾಕಷ್ಟು ಲಕ್ಕಿ ಇರ್ತಾನಂತ? ಗೊತ್ತಾಯ್ತು ಬಿಡಕ್ಕ. ಮೇಡಮರ ಆಫೀಸ್ ಕೆಲಸ ಸಂಜೆ ಮುಂದೆ ಮಾಡಿಕೊಡ್ತೀನಿ ಅಂತ ಹೇಳ್ತೀರಾ ಸರ್ಗೆ? ಅಯ್ಯೋ ಡೋಂಟ್ ವರಿ ನೇತ್ರ, ನಾನು ಆಲ್ರೆಡಿ ಡ್ಯಾಡಿಗೂ ಹೇಳಿದ್ದೀನಿ, ಇದು ಸಾಗರ್ಗೂ ಹೇಳಿದ್ದೀನಿ. ಇವತ್ತು ನೀನು ಆಫೀಸ್ ಕೆಲಸ ಏನು ನಿನಗೆ ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ಇವತ್ತು ಹೇಗೋ ಮನೇಲಿ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರಲ್ಲ, ಸೊ ಅದಕ್ಕೆ ವೆರೈಟಿ ಅಡುಗೆ ಮಾಡೋದಿದೆ. ನೀನು ಮಾಡು, ನಾನು ಮಾಡ್ತೀನಂತ, ಇಬ್ಬರು ಸೇರಿ ಅಡುಗೆ ಮಾಡಿಬಿಡೋಣ. ನಿಂಗೆ ಇವತ್ತು ಆಫೀಸಿದ ಕೆಲಸನೇ ಇಲ್ಲ ತಗೋ, ಓಕೆನಾ? ಸರಿ ಆತ್ರಿ ಮೇಡಮರ, ಬರ್ರಿ ಹಂಗಂದ್ರೆ ಮಾಡೋಣ ಅಡುಗೆನ. ಬಾ ಹೋಗೋಣ ಕಿಚನ್ಗೆ. ಆಲ್ರೆಡಿ ಎಲ್ಲನೂ ಇಟ್ಟಿದ್ದೀನಿ, ತರಕಾರಿ ಅವೆಲ್ಲ. ಬಾ ಅಲ್ಲೇ ಪ್ಲ್ಯಾನ್ ಮಾಡೋಣ ಏನು ಇವತ್ತು ಅಡುಗೆ ಮಾಡೋಣ ಅಂತ. ಆಯ್ತು ನಡೀರಿ ಮೇಡಮರ.
ನೇತ್ರ, ನಿಂಗೆ ರೊಟ್ಟಿನೂ ಮಾಡೋದಕ್ಕೆ ಬರುತ್ತಾ? ಹಾಂ ಸರ್, ಬರುತ್ತೆ. ನನಗೂ ರೊಟ್ಟಿ ಅಂದರೆ ಇಷ್ಟ, ಬಟ್ ನಮ್ಮ ಮಮ್ಮಿಗೆ ಅಕ್ಕಗೆ ಮಾಡೋದಕ್ಕಾಗೋದೇ ಬರೋದಿಲ್ಲಲ್ಲ, ಹಾಗಾಗಿ ನಾವು ಮನೇಲಿ ರೊಟ್ಟಿ ಮಾಡೋದೇ ಕಮ್ಮಿ. ಹೌದಾ ಸರ್, ಇವತ್ತು ಮಾಡ್ತೀನಿ ಸರ್ ರೊಟ್ಟಿ. ನಿಮಗೆ ಮತ್ತೇನಾದರೂ ಇಷ್ಟನಾ? ನಿಮ್ಗೆ ಏನು ಇಷ್ಟ ಅಂತ ಹೇಳಿರಿ, ನಾನು ಅದನ್ನೇ ಮಾಡ್ತೀನಿ ಬೇಕಾದ್ರೆ ಇವತ್ತು ಅಡುಗೆನ. ನನಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಮಾಡ್ತೀರಾ ಇವತ್ತು? ಹಾಂ ಸರ್, ಮಾಡ್ತೀನಿ ಬಿಡ್ರಿ. ಅದೇ ಎಷ್ಟೊತ್ತು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಓಕೆ ಸರ್, ಶಾವಿಗೆ ಪಾಯಸನೇ ಮಾಡ್ತೀವಿ ಸ್ವೀಟಿಗೆ. ನೇತ್ರ ಬಾ, ಟೈಮ್ ಆಗುತ್ತೆ. ಹಾಂ ಮ್ಯಾಮ್, ಬಂದೆ. ನೇತ್ರ ನಮ್ಮ ಮನೆಗೆ ಬಂದಾಗಿಂದ ಏನೋ ಒಂಥರ ನಮ್ಮ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗಿದೆ. ಎಲ್ಲರೂ ಅಷ್ಟು ಬೇಗ ಹಚ್ಕೊಂಡ್ಬಿಡ್ತಾರಲ್ವಾ? ಬೇಗ ಬಾ ನೇತ್ರ, ಟೈಮ್ ಆಗುತ್ತೆ. ಖುಷಿ, ಎದಕ್ಕೆ ಟೈಮ್ ಆಗುತ್ತೆ? ಎಲ್ಲಿಗೆ ಹೋಗ್ಬೇಕು ಇಬ್ಬರು? ಅದು ಅತ್ತೆ, ಇವತ್ತು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರಲ್ವಾ, ಅದಕ್ಕೆ ಇಬ್ಬರು ಸೇರಿ ಅಡುಗೆ ಮಾಡಬೇಕು. ಅದಕ್ಕೆ ಬೇಗ ಬಾ ನೇತ್ರ ಅಂತ ಕರಿತಾ ಇದ್ದೆ. ಏನು, ಈ ಹಳ್ಳಿ ಹುಡುಗಿನ ಕರ್ಕೊಂಡು ಅಡುಗೆ ಮಾಡ್ತೀಯಾ ಮನೇಲಿ? ಛೀ, ಯಾಕೆ? ನಾ ಮಾತ್ರ ತಿನ್ನೋದಿಲ್ಲಪ್ಪ ಅವಳ ಕೈಯಿಂದ. ಛೀ, ಅವಳ ಕೈ ನೋಡು, ಅವಳ ಅವಸ್ಥೆ ನೋಡು. ಚಿ 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 ಚಿ, ನನ್ನ ಕೈಯಲ್ಲಿ ಮಾತ್ರ ತಿನ್ನೋದಕ್ಕಾಗೋದಿಲ್ಲಪ್ಪ. ಛೀ, ನೀನು ಹೋಗಿ ಹೋಗಿ ಅವಳ ಕೈಯಲ್ಲಿ ಅಡುಗೆ ಮಾಡಿಸ್ತಾ ಇದೀಯಾ? ಯಾಕತ್ತೆ ಹಾಗೆ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ತಿನ್ಬೇಡ್ರಿ, ಬಿಡ್ರಿ. ನಾವೆಲ್ಲರೂ ತಿಂತೀವಿ. ಅದು ಅಲ್ಲದೆ ನೇತ್ರ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಅನ್ನೋದು ನನಗೂ ಮತ್ತು ಮಮ್ಮಿಗೂ ಗೊತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ನಾವು ತಿಂತೀವಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಬಿಡ್ರಿ. ಅಲ್ಲ ಖುಷಿ ಆಂಟಿ, ಅವ್ರ ಕೈಯಿಂದ ಅದು ಹೆಂಗೆ ತಿನ್ಬೇಕಂತ ಅನ್ಸುತ್ತೆ ನಿಮಗೆ? ಛೀ, ಅವರು ವಿಲೇಜಲ್ಲಂತೆ ಇರೋದು. ಚೀ ಚಿ 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 ಚಿ, ನಂಗೆ ಮಾತ್ರ ತಿನ್ನಂಗೆ ಅನ್ಸಲ್ಲ. ಬೇಡ ಆಂಟಿ, ಅವಳ ಕೈಯಲ್ಲಿ ಏನು ಮಾಡಿಸ್ತೀರಾ? ಹೊರಗಡೆಯಿಂದ ಆರ್ಡರ್ ಮಾಡಿದ್ರೆ ಆಯ್ತು ಬಿಡ್ರಿ, 5 ನಿಮಿಷದಲ್ಲಿ ಬಂದುಬಿಡುತ್ತೆ ಮನೆಗೆ ಊಟ. ಸ್ಪಂದನ, ಡ್ಯಾಡಿಗೆ ಹೊರಗಡೆದು ಊಟ ಅಷ್ಟು ಸೇರೋದಿಲ್ಲ. ಅದು ಅಲ್ಲದೆ 3-4 ದಿನ ಹೊರಗಡೆನೇ ತಿಂದು ಬಂದಿದ್ದಾರೆ ಗೊತ್ತಾ. ಅವರಿಗೆ ಮನೆ ಊಟ ಅಂದರೆ ಅಷ್ಟು ಇಷ್ಟ. ಬೇಕಾದರೆ ನೀ ಬರ್ತೀಯಾ? ನೀ ಮಾಡ್ತೀಯಾ ಅಡುಗೆನ? ಸರಿ ಬಿಡು, ನಾನು ನೇತ್ರಾಗೆ ಅಡುಗೆ ಮಾಡೋದು ಬೇಡ ಅಂತೀನಿ. ನೀವಿಬ್ಬರು ಬಂದು ಮಾಡ್ತೀರಾ ಅಡುಗೆನ? ಹಾಂ, ಅಷ್ಟೊಂದು ಜನಕ್ಕೆ ಇವಾಗ ಅಡುಗೆ ಮಾಡೋದು ಕಮ್ಮಿ ಆಗಿಬಿಟ್ಟಿದೆ. ಖುಷಿ ಇಲ್ಲ ಅಂದರೆ ನಾವೇ ಮಾಡ್ತಿದ್ವಪ್ಪ. ಹೊರಗಡೆಯಿಂದ ಆರ್ಡರ್ ಮಾಡಿದ್ರೆ ಆಯ್ತು ಬಿಡು, ಮಸ್ತ್ ಊಟ ಬರುತ್ತೆ. ನನ್ನ ಮಗಳು ಅಡುಗೆನ ಭಾಳ ಚೆನ್ನಾಗಿ ಆರ್ಡರ್ ಮಾಡ್ತಾಳೆ ಹೊರಗಡೆದು. ಅತ್ತೆ, ಹೊರಗಡೆದು ನೀವು ಏನೇ ಸ್ಪೆಷಲ್ ಆಗಿ ಅಡುಗೆ ತಂದ್ರೂ ಅದು ಹೊರಗಡೆದೇ ಆಗಿರುತ್ತೆ ಹೊರತು ಮನೇನ ಊಟ ಆಗಿರೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊರಿ. ನೀವಿಬ್ಬರು ಬಂದು ಮಾಡ್ತೀರಾ ಇವಾಗ? ನಾ ಅಷ್ಟೇ ಕೇಳಿದೆ. ನೀವು ಬರಲ್ಲ ತಾನೇ? ಅವ್ಕಿನ ಕರ್ಕೊಂಡೋಗಿ ನಾನು ಅಡುಗೆ ಮಾಡ್ತೀನಿ. ನಾವು ಮಾಡಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಹೊರಗಡೆದೇ ತರಿಸ್ಕೊತೀನಿ. ಅತ್ತೆ, ನಾನು ಹೀಗೆ ಮಾತಾಡಿದೆ ಅಂತ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಡ್ಯಾಡಿಗೆ ಮನೇನ ಊಟನೇ ಇಷ್ಟ, ಅದಕ್ಕೋಸ್ಕರ ನಾನು ನೇತ್ರ ಕರ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಬೇಕಾದ್ರೆ ನೀವು ತಿಂದು ನೋಡ್ರಿ, ಚೆನ್ನಾಗಿರುತ್ತೆ. ಊಟ ಮಾಡ್ದೇ ಈ ಥರ ಆಕಿ ನೇತ್ರನ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಆಕಿಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಸಾರಿ ನೇತ್ರ, ಅವ್ರ ಪರವಾಗಿ ನಾನು ನಿನಗೆ ಸಾರಿ ಕೇಳ್ತಾ ಇದ್ದೀನಿ. ಏನೋ ಅನ್ಕೊಳಕ್ಕೆ ಹೋಗಬೇಡ. ಅವ್ರು ಏನೋ ಗೊತ್ತಿಲ್ಲದೆ ಮಾತಾಡಿದ್ದಾರೆ, ಪ್ಲೀಸ್ ನೀ ಹರ್ಟ್ ಮಾಡ್ಕೋಬೇಡ. ಇರಲಿ ಬಿಡ್ರಿ ಮೇಡಮ್, ನೀವು ಯಾಕೆ ಸಾರಿ ಕೇಳ್ತೀರಿ ಅವ್ರು ಹೇಳಿದ್ದಕ್ಕೆ? ಇರಲಿ ಬಿಡ್ರಿ, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಊಟ ಮಾಡೋದು ಬೇಡ. ಅವ್ರು ಬೇಕಾದ್ರೆ ಹೊರಗಡೆದೇ ತರಿಸ್ಕೊಂಡು ತಿನ್ನಲಿ. ನಾ ಮಾಡಿದ ಅಡುಗೆ ನಿಮ್ಗೆ ಇಷ್ಟ ಆಗುತ್ತಿಲ್ಲ. ಅಯ್ಯೋ ನೇತ್ರ, ನೀ ಮಾಡಿರೋ ಅಡುಗೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಬೇಕಾದ್ರೆ ನೋಡಂತೆ ಅಂತ. ಇವ್ರಿಗೂ ಇಷ್ಟ ಆಗುತ್ತೆ, ಇವ್ರು ತಿಂದು ನೋಡಲಿ, ಆವಾಗ ಗೊತ್ತಾಗುತ್ತೆ. ನೀನೇನು ಹರ್ಟ್ ಮಾಡ್ಕೊಡ ಪ್ಲೀಸ್, ಡಲ್ ಆಗೋಕ್ಕೆ ಹೋಗಬೇಡ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತಲ್ರಿ ಮೇಡಮರ, ಅಷ್ಟು ಸಾಕು. ಅವ್ರು ಏನಾದರೂ ಅನ್ಕೊಳ್ಳಿ ಬಿಡ್ರಿ, ನಾನು ತಲೆ ಕೆಡ್ಸ್ಕೊಳಲ್ಲ. ಬರ್ರಿ ನಾವು ಅಡುಗೆ ಮಾಡೋಣ, ಮತ್ತೆ ಟೈಮ್ ಆಗುತ್ತೆ. ಬಾ. ಇಷ್ಟು ಸೊಕ್ಕು ಮಮ್ಮಿ ಆಕಿ ನೇತ್ರಾಗ. ನಮ್ಮ ಮುಂದೆ ಹೆಂಗೆ ಮಾತಾಡ್ತಿದ್ದಾಳೆ? ಅವಳನ್ನು ಮಾತ್ರ ಬಿಡಬಾರ್ದು ಮಮ್ಮಿ. ಅವಳೇನಾದರೂ ಇವತ್ತು ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರ ಜೊತೆ ಅವಳೇ ಹೊಗಳಿಸ್ಕೊಂಡ್ರೆ ಹೆಂಗೆ ಮಾಡೋದು? ಎಷ್ಟು ಸೊಕ್ಕ ಅವಳಿಗೆ. ಆಫ್ಟರ್ ಆಲ್ ಒಂದು ಹಳ್ಳಿ ಹುಡುಗಿ ನಮಗೆ ಎದುರು ಮಾತಾಡೋಂಗೆ ಮಾಡಿದ್ಲ. ಮಾಡೋಣ, ಆಕಿ ಹೆಂಗೆ ಅಡುಗೆ ಮತ್ತು ಚೆನ್ನಾಗಿ ಮಾಡ್ತಾಳೆ ನಾವು ನೋಡೋ ಬಿಡೋಣ. ಎಷ್ಟು ಸೊಕ್ಕ ನಮ್ಮನೆ ಎದುರು ಹಾಕ್ಕೊಂಡಿದ್ದಾಳಲ್ಲ, ಮಾಡೋಂತಡಿ. ಅವಳು ಈ ಮನೆ ಬಿಟ್ಟೆ ಓಡಿ ಹೋಗ್ಬೇಕು ಇವತ್ತು. ಹಂಗೆ ಮಾಡೋಣ ಮಮ್ಮಿ. ಇವತ್ತು ಮನೆ ಬಂದಿರೋ ಗೆಸ್ಟ್ ಮುಂದೆಲ್ಲ ಅವಳಿಗೆ ಅವಮಾನ ಮಾಡಬೇಕು. ಮಾವ ಎಲ್ರಿಗೂ ಸಿಟ್ಟು ಬರಬೇಕು. ಸಿಟ್ಟು ಬಂದು ಅವಳನ್ನ ಮನೆಯಿಂದ ಓಡಿಸ್ಬೇಕು. ಹಂಗೇನಾದರೂ ಪ್ಲ್ಯಾನ್ ಮಾಡಿ ಮಮ್ಮಿ. ಅದು ಅಡುಗೆನ ಅದು ಹೆಂಗೆ ರುಚಿಯಾಗಿ ಮಾಡ್ತಾಳೆ ನಾವು ನೋಡೋಣ ಬಾ. ಅವಳು ರುಚಿಯಾಗಿ ಮಾಡಿದ್ರೂ ಅದು ರುಚಿಯಾಗಿ ಬರಬಾರ್ದು. ಹಂಗೆ ಮಾಡೋಣ ಬಾ ನಾವು. ಯಾಕಪ್ಪ ಇವ್ರನ್ನ ಎದುರು ಹಾಕ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಂಡಿರ್ಬೇಕು. ಅದು ಅಲ್ಲದೆ ಈ ಮನೆ ಬಿಟ್ಟ ಹೋಗಿರ್ಬೇಕು ಅವಳು. ಹಂಗೆ ಮಾಡ್ತೀನಿ ಇವತ್ತು. ಇವರು ನನ್ನ ಆಫ್ಟರ್ ಆಲ್ ಅಕ್ಕಿ ಹೊರಗಡೆ ಹುಡುಗಿ, ಅಕ್ಕಿ ಸಲುವಾಗಿ ಮನೇಲಿರೋ ನಮ್ಮನ್ನಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ. ಮಾಡೋಣ, ಮಾಡ್ತೀನಿ. ನೋಡ್ತಾ ಇರಿ ಏನು ಮಾಡ್ತೀನಿ ನಾನಂತ. ಏನು ಮಾಡ್ತೀನಿ ಮಮ್ಮಿ? ಹೇಳಿದರೆ ಇಂಟ್ರೆಸ್ಟ್ ಇರಲ್ಲ, ನೋಡ್ತಾ ಇರ ನೀನೆ ಬಾ. ಅವ್ರು ಅದು ಹೆಂಗೆ ಚಲೋ ಅಡುಗೆ ಮಾಡ್ತಾರೆ ನಾವು ನೋಡಬಿಡೋಣ. ನೀನು ಇವಾಗ ಸಾಗರ ಹತ್ರ ಹೋಗು, ಅವನಿಂದ ಇರು ನೀನು. ಅವನ ಲಕ್ಷ್ಯ ಬೇರೆ ಎಲ್ಲೂ ಹೋಗಬಾರ್ದು, ನಿನ್ನ ಮೇಲೆ ಅಷ್ಟೇ ಇರಬೇಕು. ಹಂಗೇನಾದರೂ ಮಾಡು, ಅವ್ನ ಹಿಂದೆ ಇರು ನೀನು. ಅವನ ಜೊತೆನೇ ಇರು, ಅವ್ನು ಬಿಟ್ಟು ಎಲ್ಲೂ ಹೋಗಕ್ಕೆ ಹೋಗಬೇಡ, ಸರಿನಾ? ಮಮ್ಮಿ, ಆ ಮಾಮ ನೋಡಿದ್ರೆ ಬರೀ ಬೈತಾನ. ಅಯ್ಯೋ, ಒಂದು ಸ್ವಲ್ಪ ದಿನ ಬೈತಾನ, 1-2 ಸಲ ಬೈತಾನ. ನೀನು ಅವನಿಗೆ ಹಂಗೆ ಹತ್ತಿರ ಆಗು. ಆಮೇಲೆ ಅವನು ಬೈಯೋದೇ ಇಲ್ಲ ನಿನಗೆ. ಎಲ್ಲನೂ ಹೇಳ್ಕೊಡ್ಬೇಕಣ್ಣ ನಿನಗೆ. ಏನಾದರೂ ಪ್ಲ್ಯಾನ್ ಮಾಡು, ಒಟ್ಟಲ್ಲಿ ಅವ್ನ ಜೊತೆಲೇ ಇರ್ಬೇಕು ನೀನು. ಅವ್ನ ಲಕ್ಷ್ಯ ಎಲ್ಲ ನಿನ್ನ ಮೇಲೇ ಇರಬೇಕು. ಏನ ಅರ್ಥ ಆಯ್ತಾನ? ಸರಿ ಮಮ್ಮಿ. ಈ ಮನೆಯಲ್ಲಿ ದೊಡ್ಡ ವಿಲನ್ ಅಂದ್ರೆ ನೇತ್ರನ ಆಗಳ. ಆಕಿನ ಹೆಂಗಾದರೂ ಮಾಡಿ ಈ ಮನೆಯಿಂದ ಹೊರಗೆ ಹಾಕಲೇಬೇಕು ನಾನು. ಅವಳನ್ನು ಈ ಮನೆಯಿಂದ ಹೊರಗೆ ಹಾಕಿದ್ರೆ ಮಾತ್ರ ನಮ್ಮದು ಪ್ಲ್ಯಾನ್ ಮುಂದೆ ಎಕ್ಸಿಕ್ಯೂಟ್ ಆಗುತ್ತೆ.
ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಗುತ್ತೆ. ಇಲ್ಲಿ ನನ್ನ ಮಗಳಿಗಿಂತ ಎಲ್ಲರ ಲಕ್ಷ್ಯ ಆ ನೇತ್ರನ ಮೇಲೇ ಹೋಗುತ್ತೆ. ಅದಕ್ಕೋಸ್ಕರ ಆ ನೇತ್ರನ ಮನೆಯಿಂದ ಹೊರಗೆ ಹಾಕಿದ್ರೆ ಎಲ್ಲರ ಕಣ್ಣು ನನ್ನ ಮಗಳ ಮೇಲೆ ಬೀಳುತ್ತೆ. ಮೊದಲು ಇವತ್ತು ಆ ನೇತ್ರನ ಹೊರಗೆ ಹಾಕಲೇಬೇಕು. ಇವಾಗ ಒಂದು ಚಲೋ ಅವಕಾಶ ಸಿಕ್ಕಿದೆ ನನಗೆ. ಬಂದಿರೋ ಗೆಸ್ಟ್ ಮುಂದೆಲ್ಲ ಅವಳಿಗೆ ಅವಮಾನ ಆಗಬೇಕು. ಹಾಗೇನಾದರೂ ಮಾಡ್ತೀನಿ.